ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಅವತ್ತು ಕೆಲಸ 25ನೇ ತಾರೀಕು ಫುಲ್ ಓಟಿ ಮಾಡಿದ್ವಿ 11 ಗಂಟೆ 11:30ವರೆಗೂ. ಸೊ ಅದ್ರದ್ದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ನಾನು. ಅದೇ ಥರ ವೀಡಿಯೋ ಹಾಕ್ಕೊಂಡೆ ಸ್ವಲ್ಪ. ಯಾಕೆಂತಂದರೆ ನೈಟು ನಾನು ಯಾವತ್ತೂ ಮಾಡಿರಲಿಲ್ಲ. 2 ಡೇಸ್ ಮಾಡಿದ್ದೆ ದೀಪಾವಳಿ ಹಬ್ಬದ ಟೈಮಲ್ಲಿ. ಸೊ ಇವತ್ತು ಮಾಡಿದೆ. ಸೊ 9:30 10 ಗಂಟೆಯಲ್ಲಿ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ನೋಡಿ. 10 ಗಂಟೆ 11 ಗಂಟೆ ಆದ್ರೂ ನಾನು ಇನ್ನೂ ಶಾಪಲ್ಲೇ ಇದ್ದೆ. ಸೊ ಆಮೇಲೆ ಮನೆಗೆ ಹೋದಾಗ 11:45 ಸೊ ಊಟ ಮಾಡಿ ಊಟ ಇಲ್ಲಿಂದನೇ ಮಾಡ್ಕೊಂಡು ಹೋಗಿರೋದ್ರಿಂದ ಮಲ್ಕೊಂಡಿದ್ವಿ. ಬೆಳಗ್ಗೆ ಇದ್ದರೆ ಗುರುವಾರ ಪೂಜೆ ಮಾಡಬೇಕಿತ್ತು, ರಾಯರ ಪೂಜೆನ. ಸೊ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ನೀಟಾಗಿ ಎಲ್ಲ ಸಾರಿಸಿ ಬಂದ್ವಿ. ಎಲ್ಲ ಗಿಡಗಳಿಗೂ ನೀರು ಹಾಕ್ತೆ. ಸೊ ತುಳಸಿ ಗಿಡಕ್ಕೆ ಮಾತ್ರ ನೀರು ಹಾಕಲಿಲ್ಲ, ಯಾಕೆಂದರೆ ಏಕಾದಶಿ ಆಗಿರೋದ್ರಿಂದ ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದು, ಅದಕ್ಕೋಸ್ಕರ. ಆಮೇಲೆ ಎಲ್ಲ ಹೂವೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಮುಡಿಸ್ಕೊಂಬಿಟ್ಟು ಬಂದೆ ಒಂದು ಕಡೆಯಿಂದ. ಮತ್ತು ನಮ್ಮ ಪೂಜೆಗೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಕೊಡೋಕ್ಕೆ ಅಂತೇಳ್ಬಿಟ್ಟು ಹೂವೆಲ್ಲ ರೆಡಿ ಮಾಡಿದ್ದೆ. ನಮ್ಮ ಮನೆಯವ್ರ ಪೂಜೆ ಮಾಡ್ತೀನಿ ನಾನು, ನಿನ್ನ ಟಿಫನ್ ಎಲ್ಲ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾಯಿದ್ರು. ಅವ್ರು ರೆಡಿ ಮಾಡ್ಕೊಂಡು ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಈ ಥರ ಎಲ್ಲ ರೆಡಿ ಮಾಡಿದರು ಅವರು. ಈ ಥರ ಎಲ್ಲ ಫುಲ್ ರೆಡಿ ಮಾಡ್ಕೊಂಡ್ಮೇಲೆ ಅವರು ಪೂಜೆಗೆಲ್ಲ ಸ್ಟಾರ್ಟ್ ಮಾಡಿದ್ರು. ಸರಿ ಪೂಜೆ ನೀವು ಮಾಡಿ, ನಾನು ಹೊರಡ್ತೀನಿ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅವರೇ ಡ್ರಾಪ್ ಮಾಡ್ತೀನಿ ಅಂತ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಟಿಫನ್ ಎಲ್ಲ ಮಾಡೋ ಅಷ್ಟಿಗೆ ಅವ್ರ ಕೈಲಿ ಡ್ರಾಪ್ ಹಾಕಿಸ್ಕೊಂಡೆ. ಅವರು ಡ್ರಾಪ್ ಹಾಕಿದ್ರು. ನಾನು ಆಮೇಲೆ ಕೆಲಸಕ್ಕೆ ಹೋಗ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಹೋಗಿದ ತಕ್ಷಣ ಮೀನು ಬೌಲ್ ಡೆಕೋರೇಷನ್ ಇದ್ದೇ ಇರುತ್ತೆ ನಂದು. ಬೌಲ್ ಡೆಕೋರೇಷನ್ ಮಾಡಿದೆ, ಈ ಥರ ಮಾಡಿದೆ ನೋಡಿ, ಚೆನ್ನಾಗಿರುತ್ತೆ. ಆಮೇಲೆ ಹೋಗ್ಬಿಟ್ಟು 10 ಗಂಟೆಗೆ ಟಿಫನ್ ತಿಂದ್ಬಿಟ್ಟು ಬಂದೆ. ಟಿಫನ್ ಇಡ್ಲಿ, ಒಂದು ಸ್ವಲ್ಪ ಉಪ್ಪಿಟ್ಟು, ಕೇಸರಿ ಭಾತು ತಿಂದೆ. ಹಾಗೆಯೇ AC ರೂಮ್ ಕ್ಲೀನ್ ಮಾಡಿಸ್ಬೇಕಿತ್ತು. ಸೊ ಕ್ಲೀನ್ ಮಾಡಿಸ್ತಾ ಇದ್ದರು. ನನಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಸ್ಕೊಂಬಂದೆ. ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದೆ. ಮನೆಗೆ ಹೋಗಿದ ತಕ್ಷಣ ಫಿಶ್ ಟ್ಯಾಂಕಿಗೆ ಹೊಸ ಫಿಶ್ ತಂದು ಹಾಕಿದ್ರು. ಯಾಕೆಂದರೆ ಒಂದು 4 ಫಿಶ್ ಇತ್ತು, ಎಲ್ಲ ಸತ್ತೋಗ್ಬಿಟ್ಟಿತ್ತು. ತುಂಬ ತಂದು ಹಾಕ್ತಾಯಿದ್ವು, ಯಾಕೋ ಸತ್ತೋಗ್ಬಿಟ್ಟಿದ್ದು. ಅದಕ್ಕೋಸ್ಕರ ಹೊಸ ಫಿಶ್ ತೊಗೊಂಬಂದಿದ್ರು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಮನೆಗೆ ಹೋದ್ಮೇಲೆ ಇನ್ನೇನು ಊಟ ಮಾಡಿಬಿಟ್ಟು ಮಲ್ಕೊಳೋದು ಅಷ್ಟೇ ಕೆಲಸ. ವೀಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಹಾಗೆಯೇ ನನ್ನ ಫ್ರೆಂಡ್ದು ಬರ್ತ್ಡೇ ಇತ್ತಲ್ಲ, ಹಂಗೆ ವಿಶ್ ಮಾಡಿದ್ದೆ. ಅದನ್ನು ಸ್ವಲ್ಪ ಲಾಸ್ಟಲ್ಲಿ ವೀಡಿಯೋ ಹಾಕ್ತೀನಿ ನೋಡಿ. ಅಷ್ಟೇ, ಇನ್ನೇನಿಲ್ಲ. ನನ್ನ ಬೆಸ್ಟ್ ಫ್ರೆಂಡು 7 ವರ್ಷದಿಂದ ನನ್ನ ಜೊತೆಲೇ ಇದ್ದಾಳೆ. ಯಾವತ್ತೂ ಜಗಳ ಆಡಿಲ್ಲ, ಯಾವತ್ತೂ ಮುನಿಸ್ಕೊಂಡಿಲ್ಲ. ಏನೊಂದು 2 ತಿಂಗಳು 3 ತಿಂಗಳು ಅಷ್ಟೇ ಫೋನು ಮೆಸೇಜು ಮಾಡ್ತೀನಿ. ಅಟ್ಲೀಸ್ಟ್ ನಾನಾದರೂ ಆಗಲಿ ಅವಳಾದರೂ ಆಗಲಿ ಫೋನು ಮಾಡಿ ಡೈಲಿ ಮಾತಾಡ್ತಾ ಇರ್ತೀವಿ. ಇವಾಗಂತೂ ಮದುವೆ ಆದಮೇಲೆ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಂಗೇ ನಮ್ಮ ಪವಿದು ಮದುವೆ ಆದಮೇಲೆ ಲೈಫ್ ಫುಲ್ ಚೇಂಜ್ ಆಗೋಗ್ಬಿಟ್ಟೈತೆ. ಹಂಗೇ ಫೋನು ಮೆಸೇಜು ಅವಾಗ ಅಂತಂದರೆ ಡೈಲಿ ಮನೆಗಾದರೂ ಬರೋದು, ಈಗ ಫೋನು ಮೆಸೇಜಲ್ಲೇ ಎಲ್ಲ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮತ್ತೆ ಮುಂದೆ ವೀಡಿಯೋ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ.